ಇಲ್ಲಿ ನೋಡ್ರಿ ನಾನು ಈಗ ಪುಂಡಿ ಪಲ್ಯ ಮಾಡ್ಯಾಕೇನ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ರೀ. ಇದು ಪುಂಡಿ ಪಲ್ಯ ಇರ್ತಾರೆ ಅದಕ್ಕೆ ರೀ. ನಮ್ಮ ಕಡೆ ಪುಂಡಿ ಪಲ್ಯ ಅಂತಾರೆ ರೀ. ಮತ್ತು ಏನಾರ ಅಂತೀರಂದ್ರೆ ಅದನ್ನು ಹೇಳಿ ಕಮೆಂಟ್ ಮಾಡಿ. ಆಮೇಲೆ ಇಲ್ಲೇ ನೀರು ಇಟ್ಟೇನಿ ರೀ, ಬಿಸಿನೀರು ಬಿಸಿ ಆಗಾಕ. ಇನ್ನು ಇದನ್ನೇಲೇನು ರೀ, ಇವಾಗಿನ ತಪ್ಪಲು ಇದನ್ನ ಸೋಸ್ಕೊಂಡಿರ್ತೀನಲ್ಲ, ಇದನ್ನ ಒಂಚೂರು ಸಣ್ಣಂಗೆ ಕಟ್ ಮಾಡ್ಕೋದ್ರಿ. ಇದು ಭಾಳ ಸಣ್ಣಿಲ್ಲ ಭಾಳ ದಮ್ಮಿಲ್ಲ, ಇದನ್ನ ಕಟ್ ಮಾಡ್ಕೊಂಡಿನಿಲ್ಲ ರೀ. ಆಮೇಲೆ ಕುದಿಯಾಕೆ ಹೋಗಿದೈತೆ ರೀ. ಬರ್ರಿ ಇಲ್ಲಿ ನೋಡಿರಿ, ಫಸ್ಟಕ್ಕೆ ಏನು ಮಾಡೋದ್ರಿ, ಈಗೇನು ಪಲ್ಯ ತೋರಿಸಿಲ್ಲ ಆ ಪಲ್ಯ ಏನಿಲ್ಲ ರೀ, ಈ ರೀತಿ ಏನಿಲ್ಲ ರೀ, ಸಣ್ಣಂಗೆ ಹೊಳ್ಕೋದ್ರಿ. ಹೊಳ್ಕೊಂಡು ತೊಳೆದ ಹತ್ರ ಹೋಗಿದ್ದೈತೆ ರೀ. ಇದು ಫಸ್ಟಕ್ಕೆ ಹೊಳ್ಕೊಂಡ್ರಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತಾರೆ ಅವರೆಲ್ಲ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ನಿಮಗೆ ಬೇಕು ನನಗೆ ರೀ. ಈಗ ನೋಡಿರಿ, ಇದನ್ನ ಪುಂಡಿ ಪಲ್ಯ ಈ ರೀತಿ ಕಟ್ ಮಾಡ್ಕೋದ್ರಿ ಸಣ್ಣಂಗೆ. ಅಂದ್ರೆ ಭಾಳ ಸಣ್ಣೂ ಅಲ್ಲ ಭಾಳ ದಮ್ಮೂ ಅಲ್ಲ ರೀ, ಮೀಡಿಯಮ್ ಸೈಜ್ ಕಟ್ ಮಾಡ್ಕೋದ್ರಿ. ಕಟ್ ಮಾಡ್ಕೊಂಡು ಅದನ್ನು ತೊಳ್ಯಾಕೆ ತೊಗೊಂಡು ನೋಡಿರಿ. ಈಗ ಇನ್ನು ಇದೇನು ಹೊಳ್ಕೊಂಡಿರಲ್ಲ ಈ ಪಲ್ಯ ಇನ್ನು ತೊಳ್ಕೊಂಡು ಇಟ್ಕೊಂಡು ಹಾಕೊಂಡ್ರಿ. ಹೋಳ್ಕಿದ ಮೊದಲು ತೊಳೆಯಂಗಿಲ್ಲ, ಯಾಕಂದ್ರೆ ಹೋಳಾಕೆ ಬರೋದಿರ್ತದ. ಈಗ ಮಳೆಗಾಲ ಐತಿಲ್ಲ ಸರಿ, ಅಂದ್ರೆ ಸ್ವಚ್ಛ ಹಿಂಗೆ ತೊಳೆದು ಮಳೆಗಾಲ ಇರಲಿ ಏನು ಬ್ಯಾಸ್ಗೆ ಇರಲಿ ಅಂದ್ರೆ ಔಷಧ ಬಡ್ದಿರ್ತಾರೆ ಮಾಡಿರ್ತಾರೆ, ಹಿಂಗಾಗಿನಿಲ್ಲ ರೀ. ಏನು ಮಾಡಿದ್ರು ಸ್ವಚ್ಛ ಹಿಂಗೆ ತೊಳೆದು ಅಥವಾ ಮಳೆಗಾಲದಾಗ ತೀರ ರಾಡೋದು ಹೋಗಿರ್ತೈತಿ. ರಾಡ್ ರೋಡ್ಸ ತೊಳೆದು ಹಿಂಡುಗತ್ತೆ ಈ ರೀತಿ. ಇವೇನು ನೀರು ಕುದಿಯಾಕಿಟ್ಟೆಂಟ್ಲ ಇಟ್ಟು ಹೋಗಿ ಹಾಕಿ ಬಿಡೋದು. ಈಗ ನೋಡ್ರಿ, ಇದೇನು ಬಿಸಿನೀರಾಗ ಕುದಿ ನೀರಾಗ ಒಗದೇನಲ್ಲ ಈ ರೀತಿ ಕಲರ್ ಚೇಂಜ್ ಆಕತ್ತರದ ಲಗೇಜನ. ಇನ್ನು 1 ರಿಂದ 2 ಕುದಿ ಕುದಿಸಿತಂದ್ರೆ ಲಗೇಜ ಕುದಿತೈತೆ ರೀ. ಅದ್ರ ಎಳಿದಿತ್ತಂದ್ರೆ ತೀರ ಲಗೇಜ 2 ಕುದಿನೂ ಹತ್ತಂಗಿಲ್ಲ ರೀ. ಒಂದು ಕುದಿಯಾಗ ನೋಡಿರಿ, ಇದು ಲಗೇಜ ನೀರಾಗ ಹೋಗೋದ್ರ ಕೂಡ ಹೆಂಗೆ ಚೇಂಜ್ ಆಗೈತೆ ನೋಡಿರಿ ಕಲರ್. ಹಂಗೆ ಲಗೇಜ್ ಕುದಿತದ್ರಿ ಎಳಿದಿತ್ತಂದ್ರೆ. ನಂದು ಅಷ್ಟೊಂದು ಎಳಿದು ಇಲ್ಲ, ಒಂದು ಬಿರುಸು ಇಲ್ಲ ರೀ, ಈ ರೀತಿ ಐತ್ರಿ. 1-2 ಕುದಿಯಾಗಿಲ್ಲ ರೀ, ಕುದಿತೈತೆ ರೀ. ಇದು ಕುದಿ ಬರಿತಾನೆ ಇದ್ರ ಮೇಲೆ ಏನ್ರಿ ಮುಚ್ಚಿನ ಕುದಿಸೋನು ರೀ. ನಡು ಒಂದು ಚೆಕ್ ಮಾಡಿದ್ರೆ ನಾ ಇನ್ನು ಕುದಿಲಾಗಿತ್ತು ರೀ. ಈಗೇನಿಲ್ಲ ಹಿಂಗೆ ಹಿಚಿಕ್ ನೋಡೋದ್ರಿ. ಇದು ನಿಮ್ಗೆ ಗೊತ್ತಾಗತ್ತೆ ಹಂಗೆ ರೀ. ಇದು ನೋಡಿರಿ, ಈ ರೀತಿ ಹಿಚಿಕ್ ನೋಡ್ರೆ ಹಿಂಗೆ ಸಣ್ಣ ಆಗೈತಂದ್ರೆ ತಿಳ್ಕೊದ್ರಿ ಕುದ್ದತದಂತ ಪಲ್ಯ ರೀ. ಇದನ್ನ ಬಸಿಬೇಕ್ರಿ. ಇದನ್ನ ಬಂದ್ ಮಾಡ್ತಾನೆ ಗ್ಯಾಸ್. ಇದನ್ನ ಒಂದು ಬಸಿದ್ರಿ. ಇದನ್ನ ಇವೇನು ನೀರು ಇರ್ತಾವಲ್ಲ ಇದನ್ನ ಬಸ್ ತೆಗೆದಿಲ್ಲ ರೀ. ಇವು ನೀರೇನು ವೇಸ್ಟ್ ಆಗಂಗಿಲ್ಲ ರೀ. ಯಾಕಂದ್ರೆ ಈಗೇನು ಬಿಸಿ ಇರ್ತೈತಲ್ಲ, ಅವು ನೀರೇನಿಲ್ಲ ರೀ. ಹಿತ್ತಾಳಿ ಭಾಂಡೆ ಅನ್ರಿ, ಅವೆಲ್ಲ ತಾಂಬರ್ದು ಏನ್ರನ್ರಿ ಅದ್ರ ನೆನೆ ಇಟ್ಕೊಂಡ್ರೆ ಅವು ಭಾಳ ಅಂದ್ರೆ ಭಾಳ ಸ್ವಚ್ಛ ಮಾಡ್ತಾವ್ರಿ. ಇವು ನೀರು ವೇಸ್ಟ್ ಆಗಂಗಿಲ್ಲ. ಕರೆಕ್ಟಾಗಿ ಪುಂಡಿ ಪಲ್ಯ ಅಷ್ಟು ಪುಂಡಿ ಪಲ್ಯ ಯೂಸ್ ಆಗತ್ತೆ ರೀ. ಅದ್ರ ಹೆಲ್ತಿಗೂ ಭಾಳ ಚಲೋ ಐತೆ ಪುಂಡಿ ಪಲ್ಯ. ಗೊತ್ತೇನ್ರಿ ರೀ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ನೋದು ಪಂಚಪಕ್ವ ಅಂತ ಅನ್ಬೋದು ನೀವು. ಈ ರೀತಿ ಇವೇನ ನೀರೆಲ್ಲ ಪೂರ್ತಿ ಬಸಿ ತಕ್ಕೊಂಡಿದ್ರ ಪಲ್ಯ ಭಾಳ ಇದ್ರೂ ರೀ ಉದ್ದಂತರ ಇಷ್ಟ ಹಾಕತ್ ಮಾತ್ರ ರೀ. ಅದು ಸೋಸತ್ನಾಗ ನಮಗೆ ಬಿರಿ ಹಾಕತ್ರಿ. ಆದ್ರೆ ಈಗ ನೋಡ್ರಿ, ಇದೇನು ಕುದ್ದಿರ್ತೈತಲ್ಲ, ಇದನ್ನ ಒಂಚೂರು ಇದನ್ನ ತಗೊಂಡಿನಿಲ್ಲ ರೀ. ತಿಂದು ನೋಡೋದ್ರಿ. ಅಂದ್ರೆ ಒಂದೊಂದು ಪುಂಡಿ ಪಲ್ಯ ಹುಳಿ ಇರ್ತಾವ್ರಿ, ಆಮೇಲೆ ಒಂದೊಂದು ಪುಂಡಿ ಪಲ್ಯ ಸಪ್ಪಗೂ ಇರ್ತದ್ರಿ. ತಿಂದು ನೋಡಿ ಮತ್ತೊಂದು ಬಸೋದ್ರಿ. ಒಂದು ಸ್ವಲ್ಪ ಹೊಂದೊಳಗೆ ಹುಳಿ ಐತ್ರಿ. ಈಗ ಮತ್ತೊಂದು ನೀರು ಹಾಕಿನಿ ನಾನು. ಇದ್ರ ಬಿಸಿನೀರು ಹಾಕೋದ್ರಿ, ತಣ್ಣೀರು ಹಾಕ್ತೇವೆ ಅಂತೀವಿ. ಬಿಸಿನೀರಿಗೆ ಕಾಯಾಕಿಟ್ಟೇನಿ ರೀ. ಇದನ್ನೇನಿದ್ರಿ ಮತ್ತೊಂದು ಸುರುವೇನಿದ್ರಿ ಇನ್ನು ಬಸಿತೀನಿ ರೀ. ಮತ್ತೊಂದು ತಿರುವಾಡಿ ಇದು ಬಸಿದ್ರಿ. ಭಾಳ ಹುಳಿಕಂದ್ರೆ 3 ರೌಂಡ್ ಬರ್ತೀವಿ.
ಆಮೇಲೆ ಸ್ವಲ್ಪ ಐತಂದ್ರೆ ಈಗ ಒಂದೇ ರೌಂಡ್ ಹಿಂಗೆ ಬರ್ತದಂದ್ರೆ ಹಿಂಗೆ ಹೇಳ್ತೀವಿ. ಮತ್ತೊಮ್ಮೆ ಬೆಸ್ತಿರ್ತಂದ್ರೆ ಇದೊಮ್ಮೆ ಅಂದ್ರೆ 2 ಸರ್ತಿ ಹಾಕತ್ರಿ. ಅಂದ್ರೆ ಬರೋಬ್ಬರಿ ಹಾಕತ್ರಿ ಅಷ್ಟೇ. ಭಾಳ ಹುಳಿತಂದ್ರೆ ಮತ್ತೊಂದು ಬಸ್ಸಿಬೋದು ನಾವು. ಈಗೇನು ಇದೇನು ಬರ್ತಿರ್ತಲ್ಲ ಏನಿಲ್ಲ. ಈ ಪಲ್ಯ ಏನಿದ್ರು ಮ್ಯಾಶ್ ಮಾಡ್ಕೊಂಡ್ರೆ ಇದ್ರಲ್ಲೇ ಒಂಚೂರು ಮ್ಯಾಶ್ ಮಾಡ್ಕೊಂಡ್ರೆ ಅದ್ರ ಕುದಿರ್ಬೇಕಲ್ಲ ಒಂಚೂರು ಹಿಂಗೆ ಮ್ಯಾಶ್ ಮಾಡ್ಕೊಂಡು ಅಂದ್ರೆ ಏಕರತಿ ಹಾಕಿದ್ರೆ ಸಣ್ಣ ಹಾಕತ್ರಿ ಅದ. ಹಂಗಾಗಿ ಆಗೈತ್ರಿ. ಇನ್ನು ಮತ್ತೆ ಇದನ್ನ ಒಲಿ ಮೇಲೆ ಇಟ್ಟಿನಿ ಕುದಿ ಹಾಕಿಕೊಂಡ್ರಿ. ಇವೇನು ನೀರು ಇರ್ತಾವಲ್ಲ ಬಿಸಿನೀರು ಕಾಯಿಸಿದ್ರಿ ಮತ್ತೆ ಇದ್ರ ಸುರ್ಕೊಂಡ್ರತ್ನ ಕಮ್ಮಿ ಬಿತ್ತಂದ್ರೆ ಹೊಳ್ಳೊಳ್ಳೆ ನೋಡಿ ಹಾಕೋದ್ರಿ. ಯಾಕಂದ್ರೆ ಕುದಿತನ ನೀರು ಹತ್ತವ್ರಿ. ಬಿಸಿನೀರು ಹಾಕೋದ್ರಿ ಏನು ಅಡ್ಡಿ ಅನ್ನಂಗಿಲ್ಲ. ತಣ್ಣೀರು ಮಾತ್ರ ಹಾಕಿದ್ರೆ ಟೇಸ್ಟ್ ಬರಂಗಿಲ್ಲ. ಇನ್ನಿದ್ರೊಳಗೆ ಶೇಂಗಾ ರೀ ಹುರಿಲಾರ್ದು ಹೋಗಿರಿ. ನಾನು ಹುರಿದದ ನನ್ನ ಕಡೆ ಅದು ನಡಿತೈತೆ. ಅದಕ್ಕೆ ನಾನು ಹುರಿದದ ಒಗ್ಯಾತೀನಿ ರೀ. ಹುರಿಲಾರ್ದು ಹೋಗಿರಿ ಭಾಳ ಟೇಸ್ಟ್ ಆಗ್ತದ್ರಿ. ಕುದಿಸಿದ ಶೇಂಗಾ ಆಗಲಿಕ್ಕೆ ಹತ್ತದ್ರಿ ಅದ. ನಮಗೆ ಎಷ್ಟು ಬೇಕಾಗಿ ಹಾಕೋಬೋದು ನಾವು. ನನಗೆ ಅದ್ರ ಪುಂಡಿ ಪಲ್ಯ ಶೇಂಗಾ ಭಾಳ ಹಿಡಿಸ್ತಾವೆ ಹಿಂಗಾಗಿ. ಆಮೇಲೆ ಒಂದು 4 ಕಾಳಷ್ಟು ಕಡ್ಲಿ ಬೇಳೆ ರೀ. ಅದಾದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ರೀ. ಉಪ್ಪು ನೋಡಿ ಹಾಕ್ರಿ. ಯಾಕಂದ್ರೆ ಅದು ಪಲ್ಯ ಸೋಸಿದಂತ ಭಾಳ ಆಗ್ಬಿಟ್ರೆ ಆದ್ರೆ ಆಮೇಲೆ ಏನಿಲ್ರಿ ಕಮ್ಮಿ ಹಾಕತ್ರಿ. ಅದಾದ ನಂತರ ಅರಿಶಿನ ಪುಡಿ ರೀ. ಇದಕ್ಕಿನ್ನ ಜೋಳದ ನುಚ್ಚು ಹಾಕ್ತಾರ್ರಿ. ಆಮೇಲೆ ಜೋಳದ ನುಚ್ಚು ಇಲ್ಲಾಗಿತ್ತಂದ್ರೆ ಏನಿಲ್ರಿ ಅಕ್ಕಿ ಹಾಕ್ತಾರ್ರಿ. ಆಮೇಲೆ ಅದು ಒಲ್ಲಾಗಿತ್ತಂದ್ರೆ ಗೋಧಿ ನುಚ್ಚು ಹಾಕ್ತಾರೆ. ಅದ್ರ ಗೋಧಿ ನುಚ್ಚು ನಂಗೆ ಯಾಕೋ ಲಾಳೆ ಅನ್ಸುತ್ತೆ. ಅದು ಹಂಗಾಗಿ ನಾವು ಆಲ್ಮೋಸ್ಟ್ ಹಾಕಿರೋ ಜೋಳದ ನುಚ್ಚು ಇಲ್ಲಕಂದ್ರೆ ಅಕ್ಕಿ ಹಾಕ್ತೀವಿ ರೀ. ಪುಂಡಿ ಪಲ್ಯ ಎಷ್ಟು ಇರ್ತದಲ್ಲ ಅದ್ರ ಮೇಲೆ ನಾವು ಹಾಕೋದಿರ್ತದ್ರಿ. ಹಂಗಾಗಿ ಇದು ಅರ್ಧ ಪಟ್ಲಿ ನಾನು ಸಾಕಾಗತ್ತಂದ್ರೆ ಇದನ್ನ ಇನ್ನು ಸ್ವಚ್ಛ ಹಂಗೆ ತೊಳೆದು ಆಮೇಲೆ ಹತ್ರ ಹಾಕೋದೈತ್ರಿ. ಒಂದು 2 ರೌಂಡ್ ತೊಳೆದನಿಲ್ರಿ ಸ್ವಚ್ಛಂಗಿ ಅದ್ರ ಹಾಕಿ ತಂದ್ರೆ ತಿಳ್ಕೊಂಡಿರಿ. ಇನ್ನು ಅನ್ನ ಇದು ಅಕ್ಕಿನಿಲ್ರಿ ಪೂರ್ತಿ ಕುದಿತಾನ. ಹಾಗೆ ಹಿಂಗೆ ಪೂರ್ತಿ ಹಿಂಗೆ ಹಿಚ್ಚಂಗೆ ಕುದಿತಾನ ಏನಿಲ್ರಿ. ಪೂರ್ತಿ ಹಿಂಗೆ ಹೆಚ್ಚಿಗೆ ಹಿಂಗೆ ಪೂರ್ತಿ ಕುದಿತೈತ್ರಿ. ಆ ರೀತಿ ಕುದಿಬೇಕಂದ್ರೆ ಪುಂಡಿ ಪಲ್ಯಗ ಅದು ಹೊಂದ್ಕೊಡುತ್ತೆ ಚೆನ್ನಾಗಿ ರೀ. ಎಷ್ಟು ಮಾಡಿನಲ್ರಿ ಮುಚ್ಚಿಟ್ಟಿತ್ತಂದ್ರೆ ತಿಳ್ಕೊಂಡು ನೀವು ಹಿಂಗೆ ಕುದಿತಾನ ಇದು ನೋಡು ತಿರುಗಾಡೋದ್ರಿ. ಅದ್ರ ಕೆಳಗೋದು ಹಾಕ್ತಿರ್ತಾರೆ ಅದ್ರ ಕುದಿತೈತ್ರಿ. ಇಷ್ಟ ಆತಂದ್ರೆ ನೋಡ್ರಿ ಪುಂಡಿ ಪಲ್ಯ ಆಲ್ಮೋಸ್ಟ್ ತಯಾರು ಆದಂಗೆ ಐತ್ರಿ. ಆಮೇಲೆ ಬೆಳ್ಳುಳ್ಳಿ ಹಾಕೋದ್ರಿ ಅದನ್ನ ಶೇರ್ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ ಈಗ ತಯಾರಾಗೈತ್ರಿ ಇದು ಪುಂಡಿ ಪಲ್ಯ. ಈ ರೀತಿ ಆಗ್ಬೇಕು ನೋಡ್ರಿ. ಅದು ಅನ್ನದಾಗಲು ಖುದ್ದು ಈ ರೀತಿ ಆರ್ತಂತ್ರ ರೀ. ಹಿಂಗೆ ಪೂರ್ತಿ ಹಣ್ಣಂಗೆ ಕುದಿಬೇಕ್ರಿ. ಅದ ಅನ್ನ ಸಂಗೆ ಇರತ್ರ ಹೋಗಿ ನಾವು ಅಕ್ಕಿ ಹಾಕಿದ್ದೇವೆ ಅಂದ್ರೆ ಈ ರೀತಿ ಆತಂದ್ರೆ ಈಗ ತಯಾರಾಗೈತೆ ನೋಡ್ರಿ ಈಗ ಪುಂಡಿ ಪಲ್ಯ. ರೊಟ್ಟಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ರೀ. ರೊಟ್ಟಿ ಇದ್ರೇ ಟೇಸ್ಟ್ ಇದ್ರು. ಈ ರೀತಿ ಆಗೈತೆ ನೋಡ್ರಿ. ಇದಕ್ಕಿನ್ನ ಬೆಳ್ಳುಳ್ಳಿ ಜೀರಿಗೆ ಜಜ್ಜಿ ಹಾಕಿತ್ತಂದ್ರೆ ನೋಡ್ರಿ ಕಂಪ್ಲೀಟ್ ಆದ್ರಿ ಇದು. ಇನ್ನು ಹಾಕ್ತಂದ್ರೆ ಅದಷ್ಟು ಬೆಳ್ಳುಳ್ಳಿ ಜೀರಿಗೆ ಜಜ್ಜಿ. ಈಗ ನೋಡ್ರಿ ಇದೇನು ಬೆಳ್ಳುಳ್ಳಿ ಜೀರಿಗೆ ಜಜ್ಜಿ ಅಂದ್ಲೆ ಇದನ್ನ ಇದ್ರ ಹಾಕಿ ಚೆಂದಂಗೆ ತಿರುಗಾಡ್ಬೇಕ್ರಿ. ನಾ ತಿರುವಾಡ ನೋಡ್ರಿ ಇದು ತಯಾರಾಗೈತ್ರಿ ಈಗ ತಿನ್ನಾಕ.